ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇವೆ. ಪೆನ್ಡ್ರೈವ್ನ ಸತ್ಯ ಶೋಧಕ್ಕಿಳಿದಂಥ SIT ಅಧಿಕಾರಿಗಳಿಗೆ ಅಚ್ಚರಿಯ ವಿಚಾರಗಳನ್ನ ಈಗ ಅವರು ಕೆದಕ್ತಾ ಇದ್ದಾರೆ. ಈವರೆಗೆ 9 ಸಂತ್ರಸ್ತರನ್ನ ಪತ್ತೆ ಹಚ್ಚಿದಂಥ SIT ವಿಡಿಯೋಗಳ ಅಶ್ಲೀಲತೆಯನ್ನ ಬಯಲಿಗೆಳೆದಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಪ್ರಜ್ವಲ್ ಕೇಸ್ ಸಂತ್ರಸ್ತೆಯರ ಪತ್ತೆ ಹಚ್ಚಿದ SIT. ಒಂಬತ್ತು ಸಂತ್ರಸ್ತೆಯರ ಪೈಕಿ 2 ಸರಕಾರಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ತನಿಖೆಗೆ ಇಳಿದಿರುವ SIT ಅಧಿಕಾರಿಗಳು ಇಂಚಿಂಚು ಮಾಹಿತಿ ಹೆಕ್ಕುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ವಿಡಿಯೋ ಬೆನ್ನತ್ತಿದ್ದ SIT 9 ಸಂತ್ರಸ್ತೆಯರನ್ನ ಪತ್ತೆ ಹಚ್ಚಿದೆ. ಈ ಪೈಕಿ 2 ಸರ್ಕಾರಿ ಅಧಿಕಾರಿಗಳಿರುವ ಅಚ್ಚರಿ ಮಾಹಿತಿ ಹೊರಬಿದ್ದಿದೆ. ಇನ್ನು SIT ಅಧಿಕಾರಿಗಳು ಸಂತ್ರಸ್ತೆಯರ ಹೇಳಿಕೆ ದಾಖಲಿಸಿಕೊಂಡಿದ್ದು ಮತ್ತಷ್ಟು ಮಾಹಿತಿ ಬಯಲಾಗಿದೆ. ಏನಿದು ಅನ್ನೋದನ್ನ ತೋರಿಸ್ತೀವಿ ನೋಡಿ. 9 ಸಂತ್ರಸ್ತೆಯರು SIT ಅಧಿಕಾರಿಗಳ ಮುಂದೆ ಕೊಟ್ಟ ಹೇಳಿಕೆಯ ಸ್ಫೋಟಕ ಮಾಹಿತಿಯನ್ನ TV9 ನಿಮ್ಮ ಮುಂದೆ ಇಡ್ತಿದೆ. ವಿಚಾರಣೆ ವೇಳೆ SIT ಅಧಿಕಾರಿಗಳು ಸಂತ್ರಸ್ತೆಯರಿಂದ ಹೇಳಿಕೆಯನ್ನ ಮಾತ್ರ ದಾಖಲಿಸಿಕೊಂಡಿದ್ದಾರೆ ಹೊರತು ಅವರ ಹೇಳಿಕೆ ಸಂಬಂಧ ಯಾವುದೇ ಮರು ಪ್ರಶ್ನೆ ಮಾಡಿಲ್ಲ. ಅದರಂತೆ ಲೈಂಗಿಕ ದೌರ್ಜನ್ಯ 3 ವರ್ಷಗಳ ಅವಧಿಯಲ್ಲಿ ನಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದರಲ್ಲಿ 2 ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಬೇಕು ಎಂದು ಪ್ರಜ್ವಲ್ರನ್ನ ಭೇಟಿ ಮಾಡಿದ್ರು. ಅವರ ಮೇಲೆ 2019 ರಿಂದ 2021 ತನಕ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನುವ ಮಾಹಿತಿ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಸಂಸದ ಆದ್ಮೇಲೆ ಸಂತ್ರಸ್ತೆಯರು ಭೇಟಿ ಮಾಡಿರುವ ಬಗ್ಗೆ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗೆದ್ದ ಕೆಲ ಮಹಿಳಾ ಜನಪ್ರತಿನಿಧಿಗಳು ತಮಗೆ ಬೇಕಾದ ಅನುದಾನಗಳ ಬಗ್ಗೆ ಮಾತನಾಡಲು ಭೇಟಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಇನ್ನು ಕೆಲ ಕಾರ್ಯಕರ್ತರು ತಮ್ಮ ಕೆಲಸಗಳು ಆಗಬೇಕೆಂದು ಪ್ರಜ್ವಲ್ರನ್ನ ಭೇಟಿ ಮಾಡಿದ್ರು ಎಂದು ಹೇಳಿಕೆ ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಹಾಗೆಯೇ ಕೆಲ ಗುತ್ತಿಗೆ ಕೆಲಸಗಳನ್ನ ಕೊಡಿಸುವ ಆಮಿಷ ಒಡ್ಡಿದ್ದ ಬಗ್ಗೆ ಮಾಹಿತಿ ಇದೆ. 12 ಸಂತ್ರಸ್ತೆಯರ ಕುಟುಂಬಕ್ಕೆ ಕುಮಾರಕೃಪದಲ್ಲಿ ರಾಜಾತಿಥ್ಯ, HDK ಆರೋಪ. ಕಾಂಗ್ರೆಸ್ ಮತ್ತು DK ವಿರುದ್ಧದ ಆರೋಪವನ್ನ HDK ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. 12 ಮಂದಿ ಸಂತ್ರಸ್ತೆಯರನ್ನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಇಡಲಾಗಿದೆ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಆಪಾದನೆ ಮಾಡಿದ್ದೀರಿ, ಅವ್ರ ಕುಟುಂಬದ 12 ಜನಗಳನ್ನ ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಅಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ, ಯಾಕೆ ಇಟ್ಕೊಂಡಿದ್ದೀರಿ? ಮಿಸ್ಟರ್ ಪರಮೇಶ್ವರ್ SIT ಪಾತ್ರವೇನು? HDK ಕಿಡಿ. SIT ಮೇಲಿನ ಬಿಜೆಪಿ ಮತ್ತು JDS ನಾಯಕರ ಆರೋಪಕ್ಕೆ ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅಲ್ಲಗಳೆದಿದ್ರು. SIT ಅಂತ ಕಾನೂನಾತ್ಮಕ ಸಂಸ್ಥೆ ಮೇಲೆ ಅನುಮಾನ ಪಟ್ರೆ ಹೇಗೆಂದು ಪ್ರಶ್ನಿಸಿದ್ರು. ಈ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಗೃಹ ಖಾತೆಯಲ್ಲಿ ಇಂಥ ಘಟನೆಗಳನ್ನೆಲ್ಲ ತನಿಖೆ ಮಾಡೋದಕ್ಕೆ ನಾವು ಕಾನೂನಾತ್ಮಕವಾಗಿ ಇಟ್ಟಿರ್ತಕ್ಕಂಥ ಸಂಸ್ಥೆಗಳು, ಅವುಗಳ ಮೇಲೆ ನಾವು ಅನುಮಾನ ಪಡೋದಾದರೆ ಮತ್ತು ಯಾರಿಗೆ ನಾವು ಹೇಳಬೇಕಾಗ್ತದೆ? ಮಿಸ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ವಾಟ್ ಈಸ್ ಯುವರ್ SIT ರೋಲ್? ಪೆನ್ ಡ್ರೈವ್ ಬಿಡುಗಡೆ ಕೇಸ್ 4 ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ ಪ್ರಕರಣದಲ್ಲಿ 4 ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಹಾಸನದ JDS ಮುಖಂಡರು ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ, ಪುಟ್ಟರಾಜ್, ನವೀನ್ ಹಾಗೂ ಚೇತನ್ ವಿರುದ್ಧ ದೂರು ಕೊಟ್ಟಿದ್ರು. ಈ 4 ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಆದ್ರೀಗ ಹಾಸನ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಅರ್ಜಿ ವಜಾಗೊಳಿಸಿದೆ. ಕಾರ್ತಿಕ್ ಜೊತೆ ಶ್ರೇಯಸ್ ಪಟೇಲ್ ಇರೋ ಫೋಟೋಗಳು ವೈರಲ್. ಪೆನ್ ಡ್ರೈವ್ ವಿಚಾರದಲ್ಲಿ ದೋಸ್ತಿಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಪ್ರಜ್ವಲ್ ರೇವಣ್ಣ ಡ್ರೈವರ್ ಆಗಿದ್ದ ಕಾರ್ತಿಕ್ ಜೊತೆ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಇರೋ ಫೋಟೋಗಳು ವೈರಲ್ ಆಗಿವೆ. ನಿನ್ನೆಯಷ್ಟೇ ಮಾತನಾಡಿದ್ದ ಶ್ರೇಯಸ್ ದೇವರಾಜೇಗೌಡ ದಿಕ್ಕು ತಪ್ಪಿಸಿದ್ದಾರೆ ಎಂದಿದ್ರು. ಆದ್ರೀಗ DKಗೆ ಪೆನ್ ಡ್ರೈವ್ ತಲುಪಿಸಿದ್ದ ಆರೋಪ ಹೊತ್ತಿರುವ ಪುಟ್ಟರಾಜು ಜೊತೆಗೂ ಕಾಣಿಸಿಕೊಂಡಿದ್ದಾರೆ. ಪುಟ್ಟರಾಜು ಮನೆಯಲ್ಲಿ ಊಟ ಮಾಡಿದ್ದಾರೆ ಎನ್ನಲಾದ ಫೋಟೋ ವೈರಲ್ ಆಗಿದೆ. ಬ್ಯೂರೋ ರಿಪೋರ್ಟ್ TV9.